ಒಬ್ಬ ವಕೀಲರಾಗಿ ಇವತ್ತಿನ ತೀರ್ಪನ್ನು ಜನತಾಂತ್ರಿಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಹಿಂದೆ ಹೇಳಿದ್ದೇನೆ, ಮೂಲ ಗೇಟಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದ್ದೇನೆ, ಸಿದ್ದರಾಮಯ್ಯನವರು ಹಠ ಮಾಡಬೇಡಿ, ಅದು ತೊಗೊಂಡು ಏನು ಮಾಡ್ತೀರಿ, 14 ಸೈಟು 14 ಸೈಟನ್ನು ಸರೆಂಡರ್ ಮಾಡಿಬಿಡಿ. ಯಾರೋ ನಿಮ್ಮ ಮನೆಯವ್ರ ಹತ್ರ ಸೈನ್ ಹಾಕಿಸ್ಕೊಂಡು ನಿಮ್ಮನೇಲಿರೋ PAಗಳೇ ನಿಮಗೆ ಮೋಸ ಮಾಡಿದ್ದಾರೆ, ವಾಪಸ್ ಕೊಟ್ಬಿಟ್ಟು ಎನ್ಕ್ವೈರಿಗೆ ಆದೇಶ ಮಾಡಿ. ಬಹಳ ಜನ ಸಿಕ್ಕಾಕೊಳ್ತಾರೆ ಇದ್ರಲ್ಲಿ ಅನ್ನೋದನ್ನ ಅವತ್ತು ಕೂಡ ಬಹಿರಂಗವಾಗಿ ನಾನು ಮೂಲ ಗೇಟ್ ಬಗ್ಗೆ ಅವ್ರಿಗೆ ವಿನಂತಿ ಮಾಡಿ. ಆದ್ರೆ ಅವರು ನಮ್ಮಂತವ್ರ ಮಾತುಗಳನ್ನ ಧಿಕ್ಕರಿಸಿ ಅವರು ಸುತ್ತ ಇರ್ತಕ್ಕಂಥ ಕ್ಯಾಕಸ್ ಗುಂಪು ಅವರುಗಳ ಮಾತನ್ನ ಕೇಳಿಕೊಂಡು ಮುಂದುವರೆದು ಇವತ್ತೇನಾಯ್ತು, ಚಂಗಲ್ ರಾಯ್ ರೆಡ್ಡಿಯವರಿಂದ ಹಿಡಿದು ಸ್ವಾತಂತ್ರ್ಯಾನಂತರದ ಕರ್ನಾಟಕದಲ್ಲಿ ಏಕೀಕರಣದ ನಂತರವೂ ಕೂಡ ಇಲ್ಲಿಯ ತನಕ ಬಂದಂತಹ ಮುಖ್ಯಮಂತ್ರಿಗಳು ರಾಜ್ಯದ ಘನತೆ, ಗಾಂಭೀರ್ಯ, ರಾಜಕಾರಣದ ಸಂಸ್ಕೃತಿ, ಆಡಳಿತ ಇವೆಲ್ಲವನ್ನು ಕೂಡ ಎತ್ತಿ ಹಿಡಿದು ಬಂದರು, ಅದಕ್ಕೊಂದು ಗೌರವ ಕೊಟ್ಟಿದ್ರು. ಅದೆಲ್ಲವನ್ನು ಕೂಡ ಇವತ್ತು ನೀವು ಹಾಳು ಮಾಡಿಬಿಟ್ಟು ಸಿದ್ದರಾಮಯ್ಯ. ಕುರುಬ ಸಮುದಾಯ ಮುಗ್ಧರು, ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಜನರು, ಅವರ ಇಡೀ ತನು ಮನ ಧನ ನಿಮ್ಗೆ ಅರ್ಪಣೆಯಾಯಿತು. ಹಿಂದುಳಿದವರು, ಮೇಲ್ವರ್ಗದವರು, ದಲಿತ ಸಮುದಾಯ, ಎಲ್ಲಾ ಜಾತಿ ಜನಾಂಗ ಧರ್ಮ ಭಾಷಿಕರ ಆಶೀರ್ವಾದದಿಂದ ನೀವು ಮುಖ್ಯಮಂತ್ರಿಗಳಾಗಿ ಇವತ್ತು ಅವರೆಲ್ಲರಿಗೂ ಕೂಡ ಮಸಿ ಬೆಳೆದಂಗೆ ಆಗಬೇಕು. ಈ ತೀರ್ಪು ದಯವಿಟ್ಟು ನಾನು ತಮ್ಗೊಂದು ಸಲಹೆ ಕೊಡ್ತೀನಿ. ಈಗಾಗಲೇ ನಿಮ್ ಕೆಲವರು ಸ್ನೇಹಿತರು ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ. ಬೇಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿತಾರೆ ಹೊರತು ಅದರ ವಿರುದ್ಧ ಮಾಡಲಿಕ್ಕೆ ಏನಿಲ್ಲ. ಹಾಗಾಗಿ ತಾವು ಬಹಳ ಗೌರವಿತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಕೊಟ್ಟು ರಾಜ್ಯದ ಆಡಳಿತ, ರಾಜ್ಯದ ಅಭಿವೃದ್ಧಿ, ಜನಮನದ ಸಂಕಷ್ಟ ಪರಿಹಾರ ಇವೆಲ್ಲವೂ ಕೂಡ ಆಗ್ಬೇಕಾಗಿದೆ. ಸಿದ್ದರಾಮಯ್ಯ ದಯವಿಟ್ಟು ಹಠ ಮಾಡಬೇಡಿ ಅಂತ ಹೇಳಿ ತಮ್ಮಲ್ಲಿ ನಾನು ಕೂಡ ವಿನಂತಿ ಮಾಡ್ತಾ ಇದ್ದೀನಿ.